ಶಿವಮೊಗ್ಗದಲ್ಲಿ ಈ ವರ್ಕ್ ಮಾಡೋರು 10 ಜನ ಇದೀವಿ. ಈ ವರ್ಕ್ ಮಾಡೋರು ಶಿಲ್ಪಕಲಾ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಸೊ ಶಿಲ್ಪಕಲೆ ಅಂತಂದ್ರೆ ಅದರಲ್ಲಿ ಕ್ಲೇ ಎನಿ ಒನ್ ಬಂತು. ಸೊ ನಾವು ಅದರಲ್ಲಿ ಪಾರ್ಟ್ ಮಾಡ್ಕೊಂಡಿದೀವಿ. ನಾನು ಉದಾಹರಣೆಗೆ ಮ್ಯೂರಲ್ ಆರ್ಟಿಸ್ಟ್ ಅಂತ ನಾನು ಟ್ರೈನ್ ಮಾಡ್ಕೊಂಡು ಇದು ನಾಯಕ ಯಾಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಜನರಿಗೆ ಕಡಿಮೆ ವೆಚ್ಚದಲ್ಲಿ ಲೈಟ್ ವೇಟ್ ಮಾದರಿಯ ಮಾಡೆಲ್ಗಳನ್ನು ಕೊಡ್ಬೇಕನ್ನ ಸಿಂಬಾಲಿಕ್ ಅದನ್ನು ತಗೊಂಡ್ಬಂದಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ತೆಂಗು, ಹಿನ್ನೆಲೆಯಲ್ಲಿ ಪರಿಸರ ಸಂಪೂರ್ಣ. ಸರ್ ನಮಸ್ತೆ. ಆರ್ಟಿಸ್ಟ್ ಆದಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ನಿಮ್ ತಂದೆ ತಾಯಿಗಳು ಏನು ವ್ಯಕ್ತಪಡಿಸ್ತೀವಿ? ನಾನು ಆಕ್ಚುಲಿ SLC PUC ಮುಗಿಸೋವರೆಗೂ ಆರ್ಟಿಸ್ಟ್ ಆಗ್ಬೇಕು ಇದೆಲ್ಲ ಹೋಗ್ಬೇಕಂತ ಏನಿದ್ದಿಲ್ಲ. PUC ಆದ ನಂತರ ನಾ ಹೇಳಿದ್ನಲ್ಲ ನಮ್ಮ ಮಾಸ್ಟರ್ಗಳು ಇವ್ರದೆಲ್ಲ ಪರಿಚಯ ಆದ ನಂತರ ಸೊ ಇದರಲ್ಲೇ ಮುಂದೆ ಬೇಡ ಅಂತ ಅನಿಸ್ತು. ಅದಕ್ಕೆ ಮನೆಯವ್ರ ಸಹಕಾರ ಚೆನ್ನಾಗಿ ಸಿಕ್ತು. ಹಾಗೆ ಬೆಂಗಳೂರಿನಲ್ಲಿ ಹೋಗಿ ಕೆನ್ ಸ್ಕೂಲ್ ಆಫ್ ಆರ್ಟ್ ಅಂತ ಅವಾಗ ತಾನೇ ಆರಂಭ ಮಡಪದ್ ಅಂತ ಇದ್ರು, ಅವರು ಕಾಲೇಜ್ ಓಪನ್ ಮಾಡಿದ್ರು. ಸೊ ಆ ಕಾಲೇಜ್ನಲ್ಲಿ ಓದ್ತಾ ಅಲ್ಲಿ ವಾತಾವರಣ ಬೆಳವಣಿಗೆಯಿಂದ ಅದರಲ್ಲೇ ಮುಂದುವರೆದೆ. ಸೊ ಇವತ್ತಿನವರೆಗೂ ಅದರಲ್ಲೇ ಒಳ್ಳೆ ಜೀವನ ಕಟ್ಕೊಂಡಿದೀವಿ. ಫೈನಾನ್ಷಿಯಲ್ ಚೆನ್ನಾಗಿದೆ. 10 ಜನಕ್ಕೆ ಕೆಲಸ ಕೊಡಬಹುದು. ಆಮೇಲೆ ತುಂಬಾ ಜನ ನನ್ನ ಶಿಷ್ಯಂದ್ರುಗಳೆಲ್ಲ ಸಾಕಷ್ಟು ಜನ ಒಳ್ಳೊಳ್ಳೆ ಇದರಲ್ಲಿದ್ದಾರೆ. ಒಬ್ಬರು ಒಳ್ಳೆ ಶಿಲ್ಪಿ ಆಗಿದ್ದಾರೆ, ಸೈನ್ ಬೋರ್ಡ್ ಆರ್ಟಿಸ್ಟ್ ಗಳಾಗಿದ್ದಾರೆ, ಟೀಚರ್ ಗಳಾಗಿದ್ದಾರೆ, ಮ್ಯೂರಲ್ಸ್ ವರ್ಕ್ ಮಾಡುತ್ತೆ, ಸ್ಟ್ಯಾಚ್ಯೂಸ್ ಇದೆಲ್ಲ. ಸೊ ಅದರಲ್ಲಿ ಇಲ್ಲೇನಿದೆಯಲ್ಲ ಇದನ್ನ ಕಂಪ್ಲೀಟ್ ಕ್ಲೇ ಅಲ್ಲಿ ವರ್ಕ್ ಮಾಡ್ಕೊಳ್ತೀವಿ ಫಸ್ಟ್. ಅದೇನಿದೆ ಅದನ್ನ ಅದ ನಂತರ ಈ ತರ POP ನಲ್ಲಿ ಮೋಲ್ಡ್ ಮಾಡ್ಕೊಂಡ್ಬಿಟ್ಟು ಮಣ್ಣೆಲ್ಲ ತಕೊಂಡ್ಬಿಟ್ರೆ ಅಲ್ಲಿ ಒಳಗಡೆ ನಮಗೆ ಇದು ಕಾಸ್ಟಿಂಗ್ ಬರುತ್ತೆ. ಇದಕ್ಕೆ ಈ ಕೆಮಿಕಲ್ಸ್ ಎಲ್ಲ ಬರುತ್ತೆ, ರೆಸಿನ್ಸ್, ಪೌಡರ್ಸ್, ಆಮೇಲೆ ಈ ತರ ಮ್ಯಾಟ್ ಎಲ್ಲ ಬರುತ್ತೆ. ಇದೆಲ್ಲ ರೋಲ್ಗಳೆಲ್ಲ ನಾವು ಪೂನಾದಿಂದ ತರಿಸ್ತೇವೆ. ಎಲ್ಲಿ? ಪುಣೆ ಡೈರೆಕ್ಟ್ ಆ ತರ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಬರುತ್ತೆ. ನೋಡ್ರಿ ಅಲ್ಲೊಂದು ರೋಲ್ ಇದೆ, ನೋಡ್ರಿ ಇಲ್ಲಿದೆ, ನೋಡ್ರಿ ಇನ್ನು ಬಂದಿದೆ, ಬಿಚ್ಚಿಲ್ಲ. ರೋಲ್ಸ್ಗಳಲ್ಲಿ ಬರುತ್ತೆ, ರೋಲ್ಗಳಲ್ಲಿ ಬರುತ್ತೆ. ಇದೆಲ್ಲದೂ ಕೂಡ ಈ ಸ್ಟೀಲ್ ಹುಲ್ಲು ಇದೆಲ್ಲ ಬರುತ್ತಲ್ಲ ಆ ಥರದಲ್ಲಿ. ಸೊ ಇದು ಫಸ್ಟ್ ಸ್ಟೆಪ್ ಕ್ಲೇ ವರ್ಕ್. ಸೆಕೆಂಡ್ ಸ್ಟೆಪ್ ಇದು ಮೋಲ್ಡ್ ಆದ್ಮೇಲೆ ನೋಡ್ರಿ ಮಣ್ಣೆಲ್ಲ ತೆಗಿತಿದೆ ನೋಡ್ರಿ. ಆಮೇಲೆ ಇಲ್ಲಿ ನಮಗೆ ನೆಗೆಟಿವ್ ಸಿಗ್ತದೆ. ಈ ನೆಗೆಟಿವ್ಗೆ ನಾವು ಈ ರೆಸಿನ್ ಮತ್ತೆ ಇದೆಲ್ಲ ಬಳಸ್ಕೊಂಡು ಕೆಮಿಕಲ್ಸ್ ಒಂದು 5 ಥರದ ಕೆಮಿಕಲ್ಸ್ ಬರುತ್ತೆ. ಅದಕ್ಕೆ ಏಜೆಂಟ್ ಅಂತ ಬರುತ್ತೆ. ಏಜೆಂಟ್ ನೋಡ್ರಿ, ಇದು ಏಜೆಂಟ್ ಅಂದ್ರೆ ಸರ್ ಇದು ಹೇಳ್ತೀನಿ. ಇದು ಹಾರ್ಡ್ನರ್. ಸೊ ಅದು ರೆಸಿನ್ ಮತ್ತೆ ಚಾಕ್ ಪೌಡ್ರು ಎರಡು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಇದೆಯಲ್ಲ ಈ ಏಜೆಂಟು ಮತ್ತೆ ಇದು ಹಾರ್ಡ್ನರ್ ಎಷ್ಟು ಬೇಕಷ್ಟು ಹಾಕೊಳ್ಳೋದು. ಆ 3 ಮಿಶ್ರಣ ಮಾಡಿದ್ರೆ ಮಾತ್ರ ಅದು ಸ್ಟಿಫ್ನೆಸ್ ಬರೋದು. ಸ್ಟಿಫ್ನೆಸ್ ಆದ್ಮೇಲೆ ನಿಮಗೆ ಈ ತರ ಒಂದು ಐಟಮ್ ಆಗುತ್ತೆ. ಮನೆ ಹೆಸರು ಈ ತರ ಮಾಡ್ತೀವಲ್ಲ. ಸೊ ಇದು ಸ್ಟಿಫ್ನೆಸ್ ಆಗಿರುತ್ತೆ. ಇದಕ್ ನಂತರ ಲಾಸ್ಟ್ ಈ ಮೇಲ್ ಕೋಟೆಡ್ ಇರುತ್ತಲ್ಲ, ಅಲ್ಲಿ ಮ್ಯಾಟ್ ತೋರಿಸಿದ್ನಲ್ಲ, ಅದನ್ನ ಹಾಕ್ಬಿಟ್ಟು ಮೇಲ್ ಮಫ್ಲರಿಂಗ್ ಮಾಡ್ತೀವಿ. ಇದು ಇವಾಗ ವಾಟರ್ ಪ್ರೂಫ್ ಆಗೋಯ್ತು. ಮಳೆಗಾಲದಲ್ಲೂ ಏನೂ ಆಗಲ್ಲ. ಒಂದು ಎರಡನೇದು ಫೈರ್ ಪ್ರೂಫ್. ಇದರಲ್ಲಿ ಚಾಕ್ ಪೌಡರ್ ಮಿಕ್ಸ್ ಆಗಿರುತ್ತೆ. ಸೊ ಅದೇನ್ ಮಾಡುತ್ತೆ, ನೀವು ಎಷ್ಟಾರ ಬೆಂಕಿ ಹತ್ತಿದ್ರು ಇದು ಬೆಂಕಿ ಹತ್ಕೊಳ್ಳಲ್ಲ. ಹತ್ತಲ್ಲ. ಹೆಸರಿಗೆ ಇದು ಫೈಬರ್ ಅಂತ ಕರಿತೀವಿ. ಫೈಬರ್ ಪ್ಲಾಸ್ಟಿಕ್ ಅಲ್ಲ ಇದು. ಟೋಟಲಿ ಮ್ಯೂರಲ್ ವರ್ಕಿಗೆ ಇದನ್ನ ಬಳಸ್ತೀವಿ. ಯಾಕೆ ಬಳಸ್ತಾ ಇದೀವಿ ಅಂದ್ರೆ, ಈಗ ನೋಡ್ರಿ ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡ್ರಿ ಅದೆಲ್ಲ ನಿಮಗೆ ಮೆಟಾಲಿಕ್ ಎಫೆಕ್ಟ್ ಇರ್ತದೆ. ಅದನ್ನೆಲ್ಲ ಮಾಡ್ಲಿಕ್ಕೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಸಾಮಾನ್ಯ ಜನ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಒಂದೊಂದು ಸಂಘಟನೆಗಳು ಇಂಥ ತಗೊಂಡು ಪುತ್ಥಳಿಗಳೆಲ್ಲ ಮಾಡ್ಸೋರು, ಬ್ರಾಸು ಇದೆಲ್ಲ ತಗೊಂಡು. ಸೊ ಈಗ ಇಂಥ ಫೈಬರ್ ಐಟಮ್ ಬಂದ್ಮೇಲೆ ಯಾರು ಬೇಕಾದ್ರೂ ಕೂಡ ಬಹಳ ಕೈಗೆಟಕ ಬೆಲೆನಲ್ಲಿ ಮಾಡಿಸ್ಕೋಬಹುದು. ಸೊ ಆ ತರದಲ್ಲಿ ಆಗ್ತದೆ. ಇದು ಒಂದು ಪ್ರೊಸೀಜರ್ ಸರ್. ಅದು ರಾಜ್ಕುಮಾರ್ ಅವ್ರದ್ದು. ರಾಜ್ಕುಮಾರ್ ಅವ್ರದ್ದು. ಈ ತರದ್ದು ಸುಮಾರು ಅಂದ್ರೆ ವೇಟ್ ಬರುತ್ತಾ ಇದು? ಅಂಬೇಡ್ಕರ್, ಈ ಫ್ರೀಡಮ್ ಫೈಟರ್ಸ್ ಮಾಡಿದೀವಿ ಸರ್. ಸಾಕಷ್ಟು ಎಲ್ಲ ಮೂವಿಂಗ್ ಇರ್ತದೆ. ನಿಮಗೆ ಹೊರಗಡೆಯಿಂದ ನೋಡ್ಲಿಕ್ಕೆ ಮೆಟಾಲಿಕ್ ಕಾಣ್ತದೆ, ಮಾಮೂಲಿ ಫೈಬರ್ ಇರ್ತದೆ. ಸೊ ಎಷ್ಟು ವರ್ಷ ಆದ್ರೂ ಪ್ರಾಕ್ಟಿಕಲ್ ತರಿಸಿದ್ರೆ POP ಪುಡಿ ಆಗಿ ಹೊಡೆದೋಗುತ್ತೆ. ಮತ್ತೆ ಅದು ನೀರಲ್ಲಿ ಕರಗಲ್ಲ POP. ಅರ್ಥ ಆಯ್ತಾ? ಸೊ ಪೊಲ್ಯೂಷನ್ ಕೂಡ ಹಾಳಾಗ್ತದೆ. ಅದಕ್ಕೋಸ್ಕರ ಈ ಐಟಮ್ ಬಂದ್ಮೇಲೆ ಏನು ಇದಾಗ್ತಾ ಇಲ್ಲ. ನೋಡ್ರಿ ಇದೆಲ್ಲ ಇದೆಯಲ್ಲ, ಇದು
ಗಾಂಧಿ ತಾತನ್ ಮಾಡಿಟ್ಟಿದೀವಿ. ಇದು ದುರ್ಗಾ ಮಾತೆ. ಇವೆಲ್ಲ ಯಾಕೆ ಮಾಡ್ತಿದೀವಿ ಅಂದ್ರೆ ನೋಡ್ರಿ, ಇದು ಹೇಳಿದೆ ಪ್ರೊಸೀಜರ್. ಕ್ಲೇ ಅಲ್ಲಿ ವರ್ಕ್ ಮಾಡ್ತೀವಿ, POP ತಗೊಳ್ತೀವಿ. POP ಒನ್ಸ್ ಅಷ್ಟೇ ಯೂಸ್, ನೆಗೆಟಿವ್. ಇದು ಹೊಡೆದಾದ್ಮೇಲೆ ಇದನ್ನ ಕಳಿಸ್ಬಿಡ್ತೀವಿ, ವೇಸ್ಟ್. ಒಂದೇ ಮಾಸ್ಟರ್ ಪೀಸ್ ಆಗುತ್ತೆ. ಬಟ್ ಇದೆಯಲ್ಲ ನಾವು ಹಾಕಿರೋದು ರಬ್ಬರ್ ಮೋಲ್ಡ್, ಎಲ್ಲ ರಬ್ಬರ್. ಇದ್ರೊಳಗಡೆ ಇವಾಗ ವರ್ಕ್ ಇದೆ, ನಾವು ಮಾಡಿದ ಕ್ಲೇ ವರ್ಕ್ ಇದೆ, ಆಯ್ತಾ? ನೋಡ್ರಿ ಕಾಣಿಸುತ್ತೆ ನೋಡ್ರಿ. ಅದೇ ತರ ಇದ್ರಲ್ಲೂ ಕೂಡ ಇದಿದೆ. ಈ ರಬ್ಬರ್ ಎಲ್ಲ ಆದ್ಮೇಲೆ ಇದಕ್ಕೆ ಮೇಲ್ಗಡೆ ಇದು ಸಪೋರ್ಟಿವ್ ಮೋಲ್ಡ್ ಅಂತ ಹಾಕಿದೀವಿ. ಸಪೋರ್ಟಿವ್ ಮೋಲ್ಡ್ ಅಂತ ಹಾಕಿದೀವಿ. ನೋಡ್ರಿ, ಇಲ್ಲಿದೆ ನೋಡಿ. ಇದ್ರಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರವ್ರದ್ದು ಒಂದು ಪುತ್ಥಳಿ ಮಾಡಿದೀವಿ. ಇದಕ್ಕೆ ಸಪೋರ್ಟಿವ್ ಮೋಲ್ಡ್ ಹಾಕಿದೀವಿ. ಇದ್ರ ಉದ್ದೇಶ ಏನಂದ್ರೆ ಇದರಲ್ಲಿ ನೀವು 1000 ಪೇಂಟ್ ಹಾಕಬಹುದು. 1000 ಪೇಂಟ್ ಎಷ್ಟು ಬೇಕಾದ್ರೂ ಪ್ರೊಡಕ್ಷನ್ ನಾವು ಕೊಡಬಹುದು. ಸೊ ಇವಾಗ ನೋಡ್ರಿ, ಇಲ್ಲೊಂದು ಆಂಜನೇಯ ಯಾವ್ದಾದ್ರು ನಮಗೆ ಬಲ್ಕ್ ಆಗಿ ಹೋಗ್ತದೆ. ಇಲ್ಲೊಂದು ಬುದ್ಧ ಇದೆ ನೋಡಿ, ಈ ಹೊರಗಡೆ ಹಾಕಿದೀನಲ್ಲ. ಸೊ ಈ ತರದೆಲ್ಲ ನಾವ್ ಅಂತಂದ್ರೆ ನೀವು ಎಷ್ಟು ಬೇಕಾದ್ರೂ ಪ್ರಿಂಟ್ ಹಾಕೋಬಹುದು. ಇದರಲ್ಲೂ ಕೂಡ ಸಾಕಷ್ಟು ಐಟಮ್ ಬರುತ್ತೆ ರಬ್ಬರ್ ಅಲ್ಲಿ. ಇದು ನಾವು ರೆಡಿ ರಬ್ಬರ್ ಮೋಲ್ಡ್ ನ ಇದು ಪೂನಾದಿಂದ ಪ್ರೊಡಕ್ಷನ್ ಬರುತ್ತೆ, ತಗೊಳ್ತಾ ಇದೀವಿ. ಇದ್ರಲ್ಲಿ ಸಿಲಿಕಾನ್ ಮೋಲ್ಡ್ ಅಂತ ಬರುತ್ತೆ, ಸಿಕ್ಕಾಪಟ್ಟೆ ದಪ್ಪ. ಅದು 1 ಲೀಟರ್ಗೆ 1200 ರಿಂದ 300 ರೂಪಾಯಿ ಆಗ್ತದೆ. ಸೊ ಅದನ್ನ ಯಾಕೆ ನಾವು ಜಾಸ್ತಿ ಬಳಸ್ತಾ ಇಲ್ಲ ಅಂದ್ರೆ ದೊಡ್ಡದಕ್ಕೆಲ್ಲ ಈ ಪ್ರಮಾಣ ಸಾಕು. ಬಟ್ ಸಣ್ಣದು ಮೈನ್ಯೂಟ್ ವರ್ಕ್ ಮಾಡ್ತೀವಲ್ಲ, ಅದಕ್ಕೆ ಸಿಲಿಕಾನ್ ಮೋಲ್ಡ್ ಹಾಕಿದ್ರೆ ನಮ್ದು ಗೆರೆ ಈ ಲೈನ್ ಕೂಡ ಬರ್ತದೆ. ನಾವ್ ಇದನ್ನ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಫೈಬರ್ ಕೂಡ ಮಾಡ್ಬೋದು. ಬೇಡ ಅಂದ್ರೆ ಈಗೆಲ್ಲ ನೀವು ಕೇಳಿದಿರಿ, ಮೋದಿ ಅವ್ರದ್ದು, ಆಮೇಲೆ ಒಳ್ಳೊಳ್ಳೆ ವ್ಯಕ್ತಿ ಅವ್ರದ್ದೆಲ್ಲ ಸ್ಟ್ಯಾಚ್ಯೂಗಳು ಮಾಡಿದ್ದಾರೆ. ಕ್ಯಾಂಡಲ್ ಸ್ಟ್ಯಾಚ್ಯೂ ಅಂತ ಕರೀತಾರೆ. ಆಕ್ಚುಲಿ ಕ್ಯಾಂಡಲ್ ಅಲ್ಲ, ಅದು ಸಿಲಿಕಾನ್ ಸ್ಟ್ಯಾಚ್ಯೂಸ್ ಅಂತ. ಕಲರಿಂಗ್ ಎಲ್ಲ ಕೊಡ್ತಾರೆ. ಅದೇ ಎಕ್ಸಾಕ್ಟ್ ತೆಗಿಬೋದು. ಇವಾಗ ನಿಮ್ಮನ್ನೇ ತೆಗಿಬೋದು ಅದರೊಳಗೆ. ಆತರ ಎಲ್ಲ ಇರ್ತದೆ. ಸೊ ಪ್ರೊಡಕ್ಷನ್ ಜಾಸ್ತಿ ಇರೋದಿಲ್ಲ, ನಾವು ಈ ತರ ಜಾಸ್ತಿ ಮಾಡ್ಕೊಳ್ತೀವಿ. ನೋಡ್ರಿ, ಇದೆಲ್ಲ ಬಾಳೆಹಣ್ಣು ಸಿಪ್ಪೆ ಸುಲ್ದಂಗೆ. ಇಲ್ಲಿ ಒಳಗಡೆ ಕಾಸ್ಟಿಂಗ್ ಹಾಕ್ಬಿಟ್ರೆ ಆಮೇಲೆ ಅದನ್ನ ತೆಗೆದ್ಬಿಟ್ರೆ ಅಮೌಂಟ್ ಬಂದ್ಬಿಡ್ತದೆ. ಇದೇನ್ ಸರ್ ಇದು ಅಲ್ಲಿ ಹೊರಗಡೆ ತೋರಿಸ್ತೀನಿ ಈಗ. ನೋಡ್ರಿ, ಇಲ್ಲಿದೆ ನೋಡ್ರಿ. ಕೆಲವರು ಬಾಕ್ಸ್ ಮೇಲೆ ಕೇಳ್ತಾರೆ, ಕೆಲವರು ಈ ತರ ಕೇಳ್ತಾರೆ. ಇದನ್ನ ನಾವು ಪ್ರೊಡಕ್ಷನ್ ಒಂದೊಂದ್ಸಲಿ ಕೊಟ್ರೆ 500,000 ಈ ತರ ತಗೊಳ್ತಾರೆ. ಡೈರೆಕ್ಟ್ ಆಗಿ ಏನಾರ ಪ್ರೋಗ್ರಾಮ್ ಮಾಡುವಂತರ ಆರ್ಗನೈಸ್ ಇರ್ತಾರಲ್ಲ, ಅವರಾದ್ರೂ ಬರ್ತಾರೆ. ಇಲ್ಲ ಅಂದ್ರೆ ಇವಾಗ ನೀವು ಕಿಸಾನ್ ಹ್ಯಾಂಡಿಕ್ರಾಫ್ಟ್ ಇದೆಲ್ಲ ನೇರೋಡ್ ಅವ್ರ ಹತ್ರ ಎಲ್ಲ ಸ್ಟ್ಯಾಚ್ಯೂಗಳು ಸಿಗ್ತದೆ ನಿಮ್ಗೆ. ಸೇಮ್ ಅದೇ ತರ ಸ್ಟ್ಯಾಚ್ಯೂ ಆರ್ಡರ್ ಕೊಟ್ರೆ ನಾವು ಅದೇ ತರ ಮಾಡ್ಕೊಡ್ತೀವಿ. ಇದು ಕ್ಲೇ ವರ್ಕ್ ಅಲ್ಲ, ಆಕ್ಚುಲಿ ವ್ಯಾಕ್ಸ್ ಅಂತ ಬರುತ್ತೆ. ಅದರಲ್ಲಿ ಕೊಡ್ದು ಸಣ್ಣ ಮೋಲ್ಡ್. ಇದಕ್ಕೆಲ್ಲ ಸಿಲಿಕಾನ್ ಮೋಲ್ಡ್ ಹಾಕಿ ತೆಗೆದಿರುತ್ತೆ. ಇವನ್ನೆಲ್ಲ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಇವನ್ನೆಲ್ಲ ಸಣ್ಣದೆಲ್ಲ ಅಂತಂದ್ರೆ ನಮ್ಮ ಇಂಟ್ರೆಸ್ಟ್ ಮೇಲೆ ಹೊಟ್ಟೋಗುತ್ತೆ. ನಾವು ಬಿಡದಂಗೆ ಕುತ್ಕೊಂಡ್ರೆ ನಾವು ಒಂದ್ ದಿವಸದಲ್ಲೇ ಮುಗಿಸ್ಬೋದು. ಈ ತರ ಚಿಕ್ಕದ್ ಮಾಡೋಕ್ಕೂ ಒನ್ ಡೇ ಬೇಕೇ ಬೇಕು. ಮುಗಿಸ್ಬೋದು. ಇಲ್ಲ, ನಮಗೆ ಮೈಂಡ್ ಬೇಕಲ್ಲ. ಅಂದ್ರೆ ಇವಾಗ ಇಷ್ಟು ವರ್ಕ್ ಮಾಡ್ತಾ ಇರ್ತೀನಿ, ಕಾನ್ಸಂಟ್ರೇಷನ್ ತಪ್ತದೆ, ಮತ್ತೆ ತೀರ್ಮಾನ. ಇವೆಲ್ಲ ಅಂದ್ರೆ ನೀವು ಯಾರೇ ಆಗ್ಲಿ ಇದನ್ನ ಬಂದು ನೀನ್ ಎಷ್ಟ್ ದಿನದಲ್ಲಿ ಮಾಡಿದೆ ಅಂತ ಕೇಳಲ್ಲ, ಎಷ್ಟ್ ಚೆನ್ನಾಗಿದೆಯಪ್ಪ ಅಂತ ಕೇಳ್ತಾರೆ. ಒಂದು ಚೂರು ಆದ್ರೂ ನೀವು ಕಮರ್ಷಿಯಲ್ ಕೇಳಿ ತಪ್ಪೇನಿಲ್ಲ. ಸೊ ನಮಗೆ ಅದು ಇಂಪಾರ್ಟೆಂಟ್ ಆಗಲ್ಲ. ವರ್ಕ್ ಪರ್ಫೆಕ್ಟ್ ಆಯ್ತಾ, ಇದು ಒಂದು ರೆಡಿ ಆಯ್ತು ಅಂದ್ರೆ ಇದು 1000 ನಾವು ಒಂದ್ ದಿವಸದಲ್ಲಿ ಕೊಡ್ತೀವಿ. ಇಂಥದ್ದು ಒಂದು 10 ಮೋಲ್ಡ್ ಮಾಡ್ಕೊಳ್ತೀವಿ. ಒಂದ್ ರೌಂಡಿಗೆ 10 ಅಂದ್ರೆ ಮಲ್ಟಿಪ್ಲೇಷನ್ ಮಾಡ್ಕೊಂತ ಪ್ರೊಡಕ್ಷನ್ ನನಗೆ ಒಂದ್ ವಾರದಲ್ಲಿ 500 ಕೊಡಿ ಅಂತಂದ್ರೆ ದಿವಸಕ್ಕೆ 100 ಮಾಡಿ 500 ಕೊಟ್ಬಿಡ್ತೀವಿ. ಸೊ ಇದು ಕೂಡ ಒಳಗಡೆ ಇದೆಲ್ಲ ಗಟ್ಟಿ ಇದೆ, ಒಳಗಡೆ ಟೊಳ್ಳಿದು. ಹೌದಾ? ಇದು ಮೈಸೂರಿನಲ್ಲಿ 135 ಅಡಿದು ಇದು ಇದೆಯಲ್ಲ ನಂದಿ. ಬ್ರಹ್ಮಕುಮಾರಿ ಈಶ್ವರಿ ಅವರು ಇದಾರಲ್ಲ, ಅವ್ರದ್ದೊಂದು ಟೆಂಪಲ್ ಕಟ್ತಾ ಇದಾರೆ. 135 ಅಡಿ ಹೈಟ್. ಇಲ್ಲಿ ಮೈಸೂರಿನಲ್ಲಿ KRS ಇದೆಯಲ್ಲ, ಅಲ್ಲಿಂದ ಮುಂದೆ ಲಿಂಗದೇವನಕೊಪ್ಪ ಅಂತ, ಅಲ್ಲಿ ಆಲ್ರೆಡಿ ಅದು ಶುರು ಮಾಡಿದ್ದಾರೆ ಬಿಲ್ಡಿಂಗ್. ನಾವ್ ಇಲ್ಲಿ ಮಾಡಿದಾಗ ಇಂಚ್ ಲೆಕ್ಕದಲ್ಲಿ ಮಾಡಿದ್ವಿ. 135 ಇಂಚ್ ಅಂದ್ರೆ ನಮ್ದು ಫುಲ್ ಇದಿಷ್ಟು ಆಗೋಗಿತ್ತು. ಅದೆಲ್ಲ ಸ್ಟ್ಯಾಚು ಕೊಡ್ತೀನಿ ನಿಮಗೆ. ತಗೊಂಡಿದ್ವಿ ಮಲೆನಾಡಿಗೆ ಸಂಬಂಧಪಟ್ಟಂಗೆ. ಇಷ್ಟೊಂದು ಮಾತ್ರ ತರಲಿಕ್ಕೆ ಅವಕಾಶ ಆಯ್ತು. ಇನ್ನು ಸಾಕಷ್ಟು ಇದ್ರೂ ಕೂಡ ಒಂದೇ ವಿಂಡೋದಲ್ಲಿ ಅಷ್ಟು ತರಲಿಕ್ಕೆ ಕಣ್ಣಿಗೆ ಕಾಣಿಸಲ್ಲ ಅನ್ನೋ ದೃಷ್ಟಿಯಿಂದ ಮೇನ್ ಮಾತ್ರ ಹೈಲೈಟ್ಸ್ ಮಾಡಿದ್ವಿ. ಇದು ನೋಡಿ, ನಮ್ಮ ಜಿಲ್ಲಾ ಪರಿಷತ್ನಲ್ಲಿ ಜಿಲ್ಲಾ ಪಂಚಾಯತಿ ಶಿವಮೊಗ್ಗ ಇವರ ಆಡಿಟೋರಿಯಂ ಅಂದ್ರೆ VC ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ಬ್ಯಾಕ್ಗ್ರೌಂಡಿಗೆ ಹಾಕುವಂಥದ್ದು. ಸೊ ನಮ್ಮ CS ಅವ್ರ ಅಭಿಲಾಷೆ ಏನಂತಂದ್ರೆ ನಮ್ಮ ಸುತ್ತಮುತ್ತಲಿನ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿದ್ದ ಮಾನ್ಯುಮೆಂಟ್ಸ್ಗಳನ್ನೆಲ್ಲ ಇರ್ತಕ್ಕಂಥ ಒಂದೇ ಇದರಲ್ಲಿ ಅನಾವರಣ ಮಾಡಬೇಕು ಅನ್ನೋದು ಅವರ ಅಭಿಲಾಷೆ ಇತ್ತು. ಹಾಗಾಗಿ ಇದನ್ನು ಮಾಡಿಸಿದ್ದಾರೆ. ಇದರಲ್ಲಿ ಬಹುಮುಖ್ಯವಾಗಿ
ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಎಂಬ್ಲಮ್ ಬರುತ್ತೆ, ಆಮೇಲೆ ಅಲ್ಲಿ ಫಿಟ್ ಮಾಡ್ಬೇಕಾರೆ ಹಾಕ್ತೀವಿ. ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ, ಅದರಲ್ಲಿ ಮುಖ್ಯವಾಗಿ ನಮಗೆ ಜೋಗ್ ಫಾಲ್ಸ್. ಸೊ ಈ ನಮ್ಮ ಇಡೀ ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಕುವೆಂಪು ಅವರು. ಸೊ ಅವ್ರದ್ದು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನೋದು ಅಲ್ಲಿಂದ ಅವ್ರದ್ದು ಇದು ಶುರು ಆಗುತ್ತೆ. ಸೊ ಅವ್ರದ್ದು ಕವಿಶೈಲ ಮನೆ ಇದೇ ಎಲ್ಲಿಯಾದ್ರೂ ಕುಪ್ಪಳ್ಳಿಯಲ್ಲಿ ಇದು ಮನೆ ಇದೆ ಅವ್ರದ್ದು. ಸೊ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಂತರ ಕೆಳದಿ ಚೆನ್ನಮ್ಮನವರು, ಅಲ್ಲಿಂದ ಅಲ್ಲಮ್ಮ ಪ್ರಭು, ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿಯವರು, ಆಮೇಲೆ ನಮ್ಮ ಶಿವಪ್ಪ ನಾಯಕರು, ಆಮೇಲೆ ಶರಾವತಿ ಡ್ಯಾಮು. ಇಡೀ ಕರ್ನಾಟಕಕ್ಕೆ 40 to 60% ಕರೆಂಟ್ ಉತ್ಪಾದನೆ ಮಾಡುವಂಥದ್ದು ಇದು. ಸೊ ಮಲೆನಾಡು ಇರೋದ್ರಿಂದ ಮರಗಳನ್ನು ಸ್ವಲ್ಪ ತೋರಿಸಿದ್ದೀವಿ.